ಮಳೆ ಮಳೆ ಬೆಳಗ್ಗೆ ಮಳೆ, ರಾತ್ರಿ ಮಳೆ, ಸಂಜೆ ಮಳೆ, ಎದ್ದ ತಕ್ಷಣ ಮಳೆ ರಾಯನ ದರ್ಶನ, ರಾತ್ರಿ ಮಲಗಕ್ಕೆ ಮುಂಚೆನೂ ಮಳೆ ರಾಯನ ದರ್ಶನ. ಸೊ ಹಗಲು ರಾತ್ರಿ ನೋಡ್ತಿದ್ದಂಗೆ ಮಳೆ ಸುರಿತಲೇ ಇದೆ. ನಮ್ಮ ಬೆಂಗಳೂರಂತೂ ಈಗ ಯಾವ ಮಲೆನಾಡಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗಾಗಿದೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು ದಿನ ಸೆಕೆ ಅಂತ ಇದ್ವಿ, ಈಗ ಮಳೆ ಬಂದು ಬೆಂಗಳೂರು ಪೂರ್ತಿ ತಂಪಾಗೋಗಿದೆ. ಈ ತಂಪಾಗಿರೋ ಮಳೆ ದಿನದ ಒಂದು ಸಂಜೆಯ ವ್ಲಾಗ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಲೋ, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಮ್ಮ ಗುಂಡಣ್ಣಂಗೆ ಮಳೆ ತೋರಿಸ್ತಾ ಇದ್ದೀನಿ, ನೋಡಪ್ಪ ಇದೇ ಮಳೆ, ಮುಂದೆಲ್ಲ ನೀನು ಇದೇ ಮಳೆ ನೋಡ್ಕೊಂಡು ಆಟ ಆಡಬೇಕು ಅಂತ. ಅದಾದಮೇಲೆ ಇದೊಂದು ಜೂನಿಯರ್ ಅನುಷಾ, ಇದು ಸಮನ್ವಿ. ಮಳೆ ಅಂದರೆ ಅವಳಿಗೂ ಕೂಡ ತುಂಬ ಇಷ್ಟ. ಅವ್ರ ಅಪ್ಪನ ಗಾಡಿ ಮೇಲೆಲ್ಲ ಮಳೆ ಹನಿಗಳು ಬಿದ್ದುಬಿಟ್ಟಿದೆಯಂತೆ, ಗಲೀಜಾಗೋಗಿದೆ ಅಂತ ಹೇಳಿ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದಾಳೆ. ಗಾಡಿ ಓಡಿಸಿದ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮೇಡಮ್ ಸೈಕಲ್ ಹೊಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾರಂತೆ ಬ್ಯಾಂಕ್ಗೆ. ಅದಕ್ಕೆ ಸೇಫ್ಟಿಗೆ ಹೆಲ್ಮೆಟ್, ಅವ್ರ ಅಪ್ಪನ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾಳಂತೆ. ಒಳಗೇನೆ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ಆಟ ಅವಳದು. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತಂದರೆ ಮಕ್ಳುಗಳಂತೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನಂತೂ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಅವಳಿಗೆ ಏನೇನು ಆಟ ಆಡ್ತಾಳೆ ಅಂತ ನೋಡ್ತಾ ಇರ್ತೀನಿ. ಈಗ ಅಪ್ಪ ಮಗಳಿಬ್ರು ಮಳೆ ಸುರಿತಾ ಇದೆ, ಆದ್ರೂ ಐಸ್ ಕ್ರೀಮ್ ಬೇಕಂತೆ ಅವಳಿಗೆ. ಸೊ ಇಬ್ಬರು ರೈನ್ ಕೋಟ್ ಹಾಕೊಂಡು ಐಸ್ ಕ್ರೀಮ್ ತರಕ್ಕೆ ಹೋಗ್ತಿದ್ದಾರೆ. ನಾನು ಅಂದ್ಕೊಳ್ತೀನಿ ಕೆಲವು ಸಲ ಪ್ರೆಗ್ನೆಂಟಲ್ಲಿ ಮಾಡಿರೋ ಕೆಲವು ತಪ್ಪುಗಳು ಮಕ್ಕಳಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಅಂತ. ನಾ ಕೂಡ ಹೀಗೆ ಸಾಮಾನ್ಯ ಪ್ರೆಗ್ನೆಂಟಲ್ಲೇ ಎಸ್ಪೆಷಲಿ ಮಳೆ ಇದ್ದಾಗ, ಚಳಿ ಇದ್ದಾಗಲೇ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಅನಿಸೋದು. ಆದರೆ ಈಗ ಚಳಿಲಿ ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಯಪ್ಪ ನನಗೆ ಭಯ ಆಗುತ್ತೆ, ಎಲ್ಲಿ ಶೀತ ಆಗ್ಬಿಡುತ್ತೋ ಅಂತ. ಬಟ್ ಅವಳಂತೂ ಐಸ್ ಕ್ರೀಮ್ ತಿಂತಾನೆ ಇರ್ತಾಳೆ. ಸೊ ಇಬ್ಬರೂ ಐಸ್ ಕ್ರೀಮ್ ತರೋಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ಈಗ 2-3 ದಿನದಿಂದ ತುಂಬ ಮಳೆ ಸುರಿತಾನೇ ಇದೆ ಅಲ್ವಾ. ವಾಟರ್ಫಾಲ್ ತುಂಬ ಹೋಗಿದೆ, ಗಿಡಕ್ಕೆ ಗಾರ್ಡನ್ಗೆಲ್ಲ ಜಾಸ್ತಿ ನೀರು, ಗಿಡಗಳೆಲ್ಲ ಬಗ್ಗಿ ಹೋಗಿದೆ. ತುಳಸಿ ಗಿಡವೂ ಅಷ್ಟೇ ಪೂರ್ತಿ ಬಗ್ಗಿ ಹೋಗಿದೆ. ಮಳೆ ಏನೋ ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಹೆಚ್ಚಿಗೆ ನೀರಾಗಿ ಗಿಡಗಳು ಏನಾದರೂ ಆಗಿಬಿಡುತ್ತೇನೋ ಅಂತ ಭಯ ಅಷ್ಟೇ ನನಗೆ. ಆದರೆ ಈ ಮಳೆಗಾಲದಲ್ಲಿ ಅಥವಾ ಈ ಥರ ಮಳೆ ವೆದರ್ ಇದ್ದಾಗ ಏನು ಮಾಡೋದು ಬೇಡ, ಸುಮ್ಮನೆ ಕುತ್ಕೊಂಡಿರೋಣಪ್ಪ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಬೆಚ್ಚಗೆ ಕೂತ್ಕೊಂಡು ಯಾವ್ದಾದ್ರು ಒಳ್ಳೆ ಮೂವಿ ನೋಡಿಕೊಂಡು ಕಾಫಿ ಕುಡ್ಕೊಂಡು ಕೂತಿರೋಣ ಅಂತ ಅನಿಸುತ್ತೆ. ಇಲ್ಲ ನಂಗೆ ಲಾಂಗ್ ಡ್ರೈವ್ ಹೋಗ್ಬೇಕಂತ ಅನಿಸುತ್ತೆ. ಈ ಥರ ಮಳೆ ವೆದರಲ್ಲಿ ಎಲ್ಲ ಅನಿಸುತ್ತೆ. ಸುಮ್ಮನೆ ಕೂತ್ಕೊಳ್ಬೇಕು ಅಂತಲೂ ಅನಿಸುತ್ತೆ, ಕನಸು ಕಾಣಬೇಕು ಅಂತಲೂ ಅನಿಸುತ್ತೆ. ಆದರೆ ನಮಗಿರೋ ರೆಸ್ಪಾನ್ಸಿಬಿಲಿಟಿಯಲ್ಲಿ, ಮನೆ ಕೆಲಸಗಳಲ್ಲಿ ಅದರ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಮಾಡೋ ಕೆಲಸ ಮಾಡಲೇಬೇಕು. ಆದರೆ ಏನು ಖುಷಿ ಅಂದರೆ ನಮ್ಮ ಮಕ್ಕಳು ಅದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರಲ್ಲ, ಅವ್ರಿಗೆ ಖುಷಿ ಆಗ್ತಿದೆಯಲ್ಲ ಅನ್ನೋದು ಒಂದು ಖುಷಿ ಅಷ್ಟೇ ನಮಗೆ. ಸಮನ್ವಿ ಇಲ್ಲಿ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದಾಳೆ. ಸೊ ತೋರಿಸ್ತಿದ್ದಾಳೆ ಏನೆಲ್ಲ ಐಸ್ ಕ್ರೀಮ್ ತಂದಿದ್ದೀನಿ ಅಂಥೇಳಿ. ಅದೇ ಅವರಪ್ಪ ಹೇಳ್ತಿರ್ತಾರೆ, ಹೋದ ತಕ್ಷಣ ನಾವು ಇದರಲ್ಲಿ ಶಾಪಿಂಗ್ ಮಾಲಲ್ಲಿ ಮನೆಗೆ ರೇಷನ್ ಹೇಗೆ ತೊಗೊಳ್ತೀವೋ ಆ ಥರ ಐಸ್ ಕ್ರೀಮ್ ಅವಳಿಗೆ ಬೇಕಾಗಿರೋದೆಲ್ಲ ಸ್ಟಾಕ್ ಮಾಡ್ಕೊಂಬಿಡ್ತಾಳೆ. ನಮ್ಮ ಮನೆ ಫ್ರೀಝರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಐಸ್ ಕ್ರೀಮ್ ಸ್ಟಾಕ್ ಇದ್ದೇ ಇರುತ್ತೆ. ಮತ್ತಿದು ಅರುಣ್ ಐಸ್ ಕ್ರೀಮ್ ಅವ್ರದ್ದು ಕಸಾಟ ಐಸ್ ಕ್ರೀಮ್ ಅಂತ. ಇದು ನನಗೆ ತುಂಬ ಇಷ್ಟ. ಸೊ ಸಮನ್ವಿ ಹೋದಾಗ ಪ್ರತಿ ಸಲಿನೂ ಒಂದು ತೊಗೊಂಡು ಬಂದಿರ್ತಾಳೆ ಕಸಾಟ ಐಸ್ ಕ್ರೀಮ್. ಪ್ರತಿ ಸಲ ತಂದಾಗಲೂ ಅಮ್ಮಮ್ಮ ಕಣ್ಣು ಮುಚ್ಕೊ, ನಿಂಗೇನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ ಅಂತಂತಾಳೆ. ಸೊ ಪ್ರತಿ ಸಲಿನೂ ನಾನು ಕಣ್ಣು ಮುಚ್ಕೊಂಡು ಅವಳು ತಂದಿರೋದನ್ನ ಕಣ್ಣು ತೆಗೆದು ವಾವ್ ಸೂಪರ್ ಥ್ಯಾಂಕ್ ಯು ಸಮನ್ವಿ ಅಂತ ಹೇಳ್ಬಿಟ್ರೆ ಅವಳಿಗೆ ತುಂಬ ಖುಷಿಯಾಗುತ್ತೆ. ರೇಷನ್ ರೀಸ್ಟಾಕಿಂಗ್ ಮಾಡೋ ಥರ ನಾನು ಈಗ ಸಮನ್ವಿದ ಐಸ್ ಕ್ರೀಮ್ ರೀಸ್ಟಾಕ್ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು ವಾರದವರೆಗೂ ಬರುತ್ತೆ. ಅದಾದಮೇಲೆ ಮತ್ತೆ ಅವರಪ್ಪ ಯಾವಾಗ ಮನೇಲಿರ್ತಾರೋ ಕರ್ಕೊಂಡು ಹೋಗಿ ಮತ್ತೆ ತೊಗೊಂಡು ಬಂದು ತುಂಬಿಸಿಟ್ಕೊಂಡ್ಬಿಡ್ತಾಳೆ. ಸೊ ಪ್ರತಿದಿನ ಮಧ್ಯಾಹ್ನ ಊಟ ಆದಮೇಲೆ ಇಲ್ಲ ಬೆಳಗ್ಗೆ ತಿಂಡಿ ಆದಮೇಲೆ ಯಾವಾಗಲಾದರೂ ಸೇವನೆ ನಡೀತಾನೆ ಇರುತ್ತೆ ಅವಳದು. ಮನೆ ದಿನ ಒಬ್ಬರು ತಮಾಷೆ ಆಗಿತ್ತು ಆ ಕಮೆಂಟ್ ಓದಿದಾಗ. ಬಟ್ ಸ್ಟಿಲ್ ಯೋಚನೆ ಮಾಡಬೇಕಲ್ವ ಆ ಥರ ಕಮೆಂಟ್ ಮಾಡೋಕ್ಕೆ ಮುಂಚೆ ಅಂತ ಅನ್ನಿಸ್ತಾಯಿತ್ತು. ಏನು ಕಮೆಂಟು ಅಂತಂದರೆ, ನಿಮ್ಮ ಮನೆಯವ್ರು ಯಾವಾಗಲೂ ಮನೆಯಲ್ಲೇ ಇರ್ತಾರೆ, ಕೆಲ್ಸಕ್ಕೆ ಹೋಗಲ್ವಾ ಅಂತ ಇತ್ತು. ನಂಗೆ ನೋಡಿದ ತಕ್ಷಣ ನಗು ಬಂದುಬಿಡ್ತು. ಲೈಕ್ ಅವ್ರ ಮನೇಲಿದ್ದಾಗ ತಾನೇ ನಾನು ವೀಡಿಯೋ ಮಾಡ್ಕೊಳ್ತೀನಿ, ಯಾವಾಗಲೂ ನಂದು ಒಬ್ಳದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಜಾನು ಆಫೀಸಿಂದ ಬಂದಾಗಲೋ ಇಲ್ವಾ ವೀಕೆಂಡಲ್ಲಿ ವೀಡಿಯೋ ಶೂಟ್ ಮಾಡಿರ್ತೀನಿ. ನಾ ಹಾಕ್ತಿರೋದೇ ವಾರಕ್ಕೆ 1-2 ವೀಡಿಯೋಸು. ಅದರಲ್ಲೂ ನಾನು ಅದನ್ನು ಆಲ್ಮೋಸ್ಟ್ ವೀಕೆಂಡಲ್ಲಿ ಶೂಟ್ ಮಾಡ್ಕೊಂಡಿರ್ತೀನಿ, ಇಲ್ಲ ಅಂತಂದರೆ ಸಂಜೆ ಮೇಲೆ ಶೂಟ್ ಮಾಡಿರ್ತೀನಿ. ಸೊ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರೆ ಮತ್ತು ಮನೆಗೆ ದುಡ್ಡು ತಂದು ಹಾಕೋದು ಯಾರು?
ಮತ್ತೊಂದೇನು ಅಂತಂದರೆ ನಮ್ಮ ಮನೇಲಿ ತಾನೇ ಇದ್ದಾರೆ, ನಿಮ್ಮ ಮನೆಗೆ ಬಂದಿದ್ದಾರೆ, ಮತ್ತು ಯಾಕೆ ಆ ಥರ ಎಲ್ಲ ಕೇಳ್ತೀರಾ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಯಾವಾಗಲೂ ಮನೇಲಿ ಇರ್ತಾರೆ ಅಂತ ನಾ ಹೇಳೇ ಇಲ್ಲ. ಆ್ಯಂಡ್ ಅಷ್ಟಾಗಿ ಜಾನುನೇ ನಾನು ತೋರ್ಸೋಕ್ಕೆ ಹೋಗಲ್ಲ. ಯಾವಾಗಲಾದರೂ ಒಂದು ಕ್ಲಿಪ್ಪಿಂಗು ಅಲ್ಲೋ ಇಲ್ಲೋ ಅಂತ ತೋರಿಸಿರ್ತೀನಿ. ಅದಕ್ಕೆ ಆ ಥರ ಕೇಳ್ತಾರ, ಆ ಥರ ಎಲ್ಲನೂ ಯೋಚನೆ ಮಾಡ್ತಾರ ಅಂತ ಅನಿಸುತ್ತೆ. ಏನೋಪ್ಪ ಒಬ್ಬೊಬ್ಬರು ಸುಮ್ಮನೆ ಏನೋ ಒಂದು ಕೇಳಬೇಕು ಅಂತ ಕೇಳ್ತಾರ, ಏನೋ ಅರ್ಥನೇ ಆಗಲ್ಲ. ಆದ್ರೂ ಹೇಳಬೇಕು ಅನಿಸ್ತು ಈ ವಿಡಿಯೋನಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಸಮನ್ವಿ ಮತ್ತು ಜಾನು ಇಬ್ಬರು ಸೇರಿಕೊಂಡು ನಮ್ಮನೆ ಪುಟಾಣಿ ಅಕ್ವೇರಿಯಂ ಕ್ಲೀನ್ ಮಾಡ್ತಾಯಿದ್ರು. ಸೊ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸಂಜೆ ಮಳೆ ಬರ್ತಾನೆ ಇತ್ತಲ್ಲ, ಸರಿ ಮೆಣಸಿನ್ಕಾಯಿ ಬಜ್ಜಿ ಮಾಡು ಅಂತ ಹೇಳಿ. ಸೊ ಇವರಿಬ್ಬರು ಐಸ್ ಕ್ರೀಮ್ ತರಕ್ಕೆ ಹೋಗಿದ್ರಲ್ಲ, ಆಗ್ಲೇ ಮೆಣಸಿನ್ಕಾಯಿ ಸಿಗುತ್ತಲ್ಲ ಬಜ್ಜಿದು, ಅದನ್ನು ತೊಗೊಂಡು ಬಂದಿದ್ರು. ಹಾಗಾಗಿ ಈಗ ನಾನು ಸಮನ್ವಿ ಇಬ್ಬರು ಸೇರಿಕೊಂಡು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸಮನ್ವಿ ಏನು ಗೊತ್ತಾ, ಈಗ ಏನೇ ಕೆಲಸ ಮಾಡಿದ್ರು ನನಗೊಂದು ಕೆಲಸ ಕೊಡು, ನಾನು ಮಾಡ್ತೀನಿ ಅಂತ ಪ್ರತಿಯೊಂದು ಕೆಲಸದಲ್ಲೂ ಬರ್ತಾಳೆ. ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ, ಹೀಗೆ ದೊಡ್ಡವರಾದ್ಮೇಲೂ ಕೆಲಸ ಮಾಡಿಕೊಟ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಅಂತ. ಬಟ್ ಆದರೆ ದೊಡ್ಡವರಾದ್ಮೇಲೆ ಚೇಂಜ್ ಆಗೋಗ್ಬಿಡ್ತಾರ ಅಂತಲೂ ಅನ್ಸೋದು. ಬಿಕಾಸ್ ನಂಗೆ ಸುಮಾರು ಜನ ಹೇಳ್ತಾರೆ ಮನೆಯಲ್ಲೇ, ಚಿಕ್ಕ ವಯಸ್ಸಲ್ಲಿ ಮಾಡ್ತಾರೆ, ದೊಡ್ಡವರಾದ್ಮೇಲೆ ಏನೂ ಮಾಡಲ್ಲ ಅಂತ, ಔಟ್ ಆಫ್ ದೇರ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಅಯ್ಯೋ ಸಮನ್ವಿ ಹೀಗೆ ಮಾಡ್ತಾಳೋ ಇಲ್ಲ ಅವ್ರು ಹೇಳೋ ಥರನೇ ಆಗುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಅನಿಸುತ್ತೆ. ಇವಾಗಲೇ ಎಲ್ಲ ಹೆಲ್ಪ್ ಮಾಡ್ತಾಳೆ. ಪ್ರತಿಯೊಂದು ಕೆಲಸ ಮಾಡೋಕ್ಕೆ ಬಂದರೆ ಅಮ್ಮ ನಾ ಹೆಲ್ಪ್ ಮಾಡ್ತೀನಿ ಅಂತಾಳೆ, ಕ್ಲೀನಿಂಗ್ ಮಾಡೋಕ್ಕೆ ಹೋದರೆ ನಾ ಮಾಡ್ತೀನಿ ಅಂತಂತಾಳೆ. ಎಲ್ಲದು ಒಂದು ಸ್ಟೇಜ್ ಆಫ್ ಲೈಫ್ ಅಷ್ಟೇ. ಅವ್ರುಗಳು ಬೆಳೀತಿರ್ತಾರೆ, ನೋಡ್ತಾರೆ ನಾವು ಮಾಡೋದು ಎಲ್ಲ. ನಾವೇನು ಮಾಡ್ತೀವಿ, ಮಕ್ಕಳು ಅದನ್ನೇ ಅಲ್ವಾ ಸಾಮಾನ್ಯ ಮಾಡೋದು. ಸೊ ಅವರು ನಾವು ಅದನ್ನೆಲ್ಲ ಮಾಡಬೇಕು ಅಂತ ಅನಿಸ್ತಾನೆ ಇರುತ್ತೆ ಅವ್ರಿಗೆ. ಎಲ್ಲದಕ್ಕೂ ಬೇಡ ಬೇಡ ಅಂತಂದರೆ ಮಕ್ಳಿಗೂ ಬೇಜಾರಾಗುತ್ತೆ. ಹಾಗಾಗಿ ಏನಾದರೂ ಒಂದು ಕೆಲಸ ನಾನೇ ಹುಡ್ಕೊಂಡು ಇಲ್ಲ ಸೃಷ್ಟಿ ಮಾಡಿ ಆದರೂ ಅವಳಿಗೊಂದು ಕೆಲಸ ಕೊಡಲೇಬೇಕು ನಾನು. ಆ್ಯಕ್ಚುಲಿ ನಾ ಹೇಳೋದು ಏನು ಗೊತ್ತಾ, ಮಕ್ಕಳನ್ನ ಆ ಥರ ಎಲ್ಲ ಕೆಲಸದಲ್ಲೂ ತೊಡಗಿಸ್ಕೋಬೇಕು. ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡೋದೋ ಇಲ್ಲ ಟ್ಯಾಬ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರದ್ದು ಕ್ರಿಯೇಟಿವಿಟಿ ಆಗಲಿ ಅದೆಲ್ಲ ಹಾಳಾಗೋಗುತ್ತೆ. ಅದಕ್ಕೆ ಬದಲು ಅಟ್ಲೀಸ್ಟ್ ಮನೆಯವ್ರ ಜೊತೆ ಸೇರಿಕೊಂಡು ಏನೋ ಮಾಡ್ತಾಯಿದ್ರೆ ಫಸ್ಟ್ ಥಿಂಗ್ ಟಿ ವಿ ಟ್ಯಾಬು ಫೋನು ಅವಾಯ್ಡ್ ಆಗುತ್ತೆ. ನಾನು ಹೇಳ್ತಾ ಇರೋದು ಸಮನ್ವಿ ನೋಡಲ್ಲ ಅಂತಲ್ಲ, ಸಮನ್ವಿನ ನೋಡ್ತಾಳೆ, ಎಷ್ಟು ನೋಡಬೇಕೋ ಅಷ್ಟು. ಅವಳಿಗೆ ಅದರದ್ದು ಅಡಿಕ್ಷನ್ ಇಲ್ಲ, ಯಾವಾಗಾದರೂ ನೋಡ್ತೀನಿ ಅಂತ ನೋಡ್ತಾಳೆ ಬಿಟ್ಟರೆ ಅದಕ್ಕೆ ಅಡಿಕ್ಟ್ ಆಗಿರೋದು ಯಾವಾಗಲೂ ಫೋನು ಅಥವಾ ಟಿ ವಿನಲ್ಲಿರೋದು ಆ ಥರ ಯಾವತ್ತೂ ಮಾಡಲ್ಲ. ಸೊ ಒಂಥರ ಅದಕ್ಕೆ ಒಳ್ಳೆಯದು. ಈ ಥರ ಏನಾದರೂ ನಾವುಗಳು ಕೆಲಸ ಕೊಡ್ತಾಯಿದ್ರೆ ಅವ್ರಿಗೂ ಹೊತ್ತು ಹೋಗುತ್ತೆ ಮತ್ತು ಕೆಲಸ ಮಾಡಿರೋ ಒಂದು ಅನುಭವ ಸಿಗುತ್ತೆ. ಅದ್ರ ಜೊತೆಗೆ ಅವರು ಕೆಲವು ಥಿಂಗ್ಸ್ನ ಕಲ್ತ್ಕೊಳ್ತಾರೆ. ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಆಲೂಗೆಡ್ಡೆನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಮನ್ವಿ ಮೆಣಸಿನ್ಕಾಯಿ ತಿನ್ನಲ್ವಲ್ಲ, ಹಾಗಾಗಿ ಆಲೂಗೆಡ್ಡೆನೂ ಬಜ್ಜಿ ಮಾಡಿಕೊಟ್ಬಿಡೋಣ ಅವಳಿಗೆ ಅಂತ. ಅವಳಿಗೆ ಇಷ್ಟ ಆಗುತ್ತೆ ಅದು, ಹಾಗಾಗಿ ಮಾಡ್ತಾ ಇದ್ದೀನಿ. ಇದೇನು ಬಜ್ಜಿ ಬೋಂಡ ರೆಸಿಪಿ ಏನು ಹೇಳಬೇಕಾಗಿಲ್ಲ ಅನಿಸುತ್ತೆ. ನೀವೆಲ್ಲರೂ ಹೇಗೇನು ಮಾಡ್ತೀರೋ ಅದೇ ಥರನೇ ನಾನು ಮಾಡಿದ್ದೀನಿ, ಹಾಗಾಗಿ ರೆಸಿಪಿ ಹಂಚ್ಕೊಂಡಿಲ್ಲ. ಗರಿಯಾಗಿ ಬರಲಿ ಅಂತ ಹೇಳಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಎಕ್ಸ್ಟ್ರಾ ಹಾಕಿರ್ತೀನಿ ಅಷ್ಟೇ. ಹಾಗಾಗಿ ಮಾಡೋ ವಿಧಾನ ಎಲ್ಲ ಒಂದೇ ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಈ ರೆಸಿಪಿ ಹಂಚ್ಕೊಂಡಿಲ್ಲ ಅಷ್ಟೇ. ಈ ಮೆಣಸಿನ್ಕಾಯಿ ಬಜ್ಜಿ ಇರುತ್ತೆ ನೋಡಿ, ಅದನ್ನು ಮಧ್ಯದಕ್ಕೆ ಸ್ಲಿಟ್ ಮಾಡಿ ಅದರಲ್ಲಿ ಈರುಳ್ಳಿಗೆ ಉಪ್ಪು ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಅದ್ರ ಮಧ್ಯದಲ್ಲಿ ಹಿಂಗೆ ಸ್ಟಫ್ ಮಾಡಿ ಅದರ ಮೇಲೆ ಮತ್ತೆ ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಜಾನುಗೆ ಅದೇನೋ ಆ ಥರ ಇಷ್ಟ ಆಗಲ್ಲ, ಪ್ಲೇನಾಗಿ ತಿನ್ನೋಕೆ ಇಷ್ಟ. ನನಗಿಷ್ಟ, ಆದರೆ ನಾನು ಜಾಸ್ತಿ ತಿಂತಲ್ಲ ಇವಾಗ ಕರ್ದಿದ್ದ ಐಟಮ್ಸ್ ಎಲ್ಲ. ಹಾಗಾಗಿ ಒಂದು ತಿನ್ನೋದಕ್ಕೆ ಯಾಕೆ ಅಷ್ಟೊಂದೆಲ್ಲ ಮಾಡಬೇಕು ಅಂತ ನಾನೇನು ಮಾಡ್ಕೊಳ್ಳಲಿಲ್ಲ. ನೀವೇನಾದರೂ ಈ ಥರ ಮೆಣಸಿನ್ಕಾಯಿ ಬಜ್ಜಿ ಮನೇಲಿ ಮಾಡಿದರೆ ಆ ಥರ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿನ್ನಿ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಚಾಟ್ ಮಸಾಲ ಇದಂತಲ್ಲ, ಯಾವುದಾದ್ರೂ ಬಜ್ಜಿ ಮಾಡಿದಾಗ ಚಾಟ್ ಮಸಾಲ ಉದುರಿಸ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಬಜ್ಜಿ ಬೋಂಡ ಜೊತೆಗೆ ಜಾನುಗೆ ಟೀ, ನನಗೆ ಕಾಫಿ. ನನಗೆ ಯಾವಾಗಲೂ ಕಾಫಿನೇ ಬೇಕು, ಜಾನುಗೆ ಯಾವಾಗಲೂ ಟೀನೇ ಬೇಕು. ಹಾಗಾಗಿ ಜಾನುಗೆ ಟೀ ಮಾಡ್ತಾಯಿದ್ದೀನಿ, ನನಗೆ ಸಪ್ರೇಟಾಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಹೇಳಬೇಕಂತ ಅಂದ್ಕೊಂಡೆ, ಕಳೆದ ವಿಡಿಯೋನಲ್ಲಿ ಒಂದ್ಸಲ ಕೆಲವು ರೆಗ್ಯುಲರ್ ವ್ಯೂವರ್ಸ್ ಹೆಸರುಗಳನ್ನ ಹೇಳಿದ್ದೆ. ಎಲ್ಲರೂ ಹೆಸರನ್ನು ಹೇಳಿಲ್ಲ, ಆ ಕ್ಷಣಕ್ಕೆ ಬಂದಂಥ ಕೆಲವು 3-4 ಹೆಸರನ್ನು ಮಾತ್ರ ಹೇಳಿದ್ದೆ. ಹಾಗಂತ ನಾನು ನಿಮ್ಮ ಯಾರೂ ಜ್ಞಾಪಕ ಇಲ್ಲ ಅಂತಾಗಲಿ ಅಥವಾ ನಿಮ್ಮ ಹೆಸರು ಹೇಳಿಲ್ಲ ಅಂದ ತಕ್ಷಣ ನಿಮ್ಮನ್ನು ರೆಕಗ್ನೈಸ್ ಮಾಡಿಲ್ಲ ಅಂತಾಗಲಿ ಅಂದ್ಕೋಬೇಡಿ. ಆ ಕ್ಷಣಕ್ಕೆ ಬಂದಂಥ 3-4 ಹೆಸರು ಹೇಳಿದ್ದೆ ಅಷ್ಟೇ. ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ. ನಾನು ಕೂಡ ನಿಮ್ಮ ವಿಡಿಯೋನ ದಿನ ನೋಡ್ತೀನಿ,
ನೋಡ್ತೀನಿ, ನೀವು ನನ್ನ ಹೆಸರೇ ಹೇಳಿಲ್ಲ ಅಂತ ಹೇಳ್ತಾ ಇದ್ರಿ. ನೀವೆಲ್ಲರೂ ನೆನಪಿದ್ದೀರಾ. ರೆಗ್ಯುಲರ್ ಆಗಿ ಕಮೆಂಟ್ ಮಾಡೋ ಪ್ರತಿಯೊಬ್ಬರು ನನಗೆ ನೆನಪಿದೆ, ರೆಕಗ್ನೈಸ್ ಆಗುತ್ತೆ. ಯಾಕಂದರೆ ಪ್ರತಿ ಸಲಿನೂ ಪ್ರತಿ ವಿಡಿಯೋಗೂ ಕಮೆಂಟ್ಸ್ ಇದ್ದೇ ಇರುತ್ತಲ್ವ. ಸೊ ಪ್ರತಿಯೊಬ್ಬರು ಮನಸ್ಸಲ್ಲಿ ಇದ್ದೀರಾ. ಆದರೆ ಆ ಕ್ಷಣದಲ್ಲಿ ವಿಡಿಯೋನಲ್ಲಿ ಸಡನ್ನಾಗಿ ಒಂದು 3-4 ಹೆಸರು ಬಂತು. ಬಿಕಾಸ್ ಎಲ್ಲರ ಹೆಸರು ಹೇಳಬೇಕಂತಂದರೆ ಅದೇ ವಿಡಿಯೋ ಸುಮಾರು ಹೊತ್ತಾಗುತ್ತೆ. ಸೊ ಸಡನ್ನಾಗಿ ಬಾಯಿಗೆ ಬಂದಿದ್ದಂತೆ 4 ಹೆಸರು ಹೇಳಿದೆ ಅಷ್ಟೇ, ಬಿಟ್ಟರೆ ನಿಮ್ಮ ರೆಕಗ್ನಿಷನ್ ಇಲ್ಲ ಅಂತ ಅಂದ್ಕೋಬೇಡಿ. ರೆಗ್ಯುಲರ್ ಆಗಿ ಕಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ನಾನು ರೆಸ್ಪಾಂಡ್ ಮಾಡಿದ್ದೀನಿ. ಹೆಸರು ಹೇಳಿಲ್ಲ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಮತ್ತಿಲ್ಲಿ ನನಗೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಕಾಫಿ ಮಾಡ್ಕೊಂಡಿಲ್ಲ. ಈ ನಡುವೆ ಇತ್ತೀಚೆಗೆ ನಾನು ಕಾಫಿನೂ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಸರಿ, ಅದಕ್ಕೆ ಬರೀ ಇನ್ಸ್ಟೆಂಟ್ ಕಾಫಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕಾಫಿ ಪುಡಿ, ಇನ್ಸ್ಟೆಂಟ್ ಕಾಫಿ ಪುಡಿ, ಸ್ವಲ್ಪ ಬಿಸಿನೀರು ಹಾಕಿ ಒಂಚೂರು ಒಂಚೂರು ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿ ಬಿಸಿ ಬಿಸಿ ಹಾಲು ಹಾಕ್ಕೊಂಡ್ರೆ ಈ ಕ್ಯಾಪಚಿನೋ ಇರುತ್ತೆ ನೋಡಿ ಕಾಫಿ ಡೇನಲ್ಲಿ, ಅದೇ ಥರ ಇರುತ್ತೆ. ಸೊ ಅದನ್ನೇ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಕಾಫಿ ಇತ್ತೀಚೆಗೆ ಅಷ್ಟಾಗಿ ಕುಡಿತಾನೇ ಇಲ್ಲ. ಬೆಳಗ್ಗೆ ಹೊತ್ತಂತೂ ಬಿಟ್ಬಿಟ್ಟಿದ್ದೀನಿ, ಸಂಜೆ ಹೊತ್ತು ಮಾತ್ರ ಕಾಫಿ ಕುಡಿತಾ ಇದ್ದೀನಿ. ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಕಾಫಿ ಬಿಟ್ಟಿದ್ದೀನಿ, ಮತ್ತು ಸಕ್ಕರೆ ಕಮ್ಮಿ ಮಾಡಿದ್ದೀನಿ, ಮತ್ತು ಊಟದಲ್ಲೂ ಪೋರ್ಷನ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಪ್ರಾಪರಾಗಿ ವೆಯ್ಟ್ ಲಾಸ್ ಜರ್ನಿ ಅಂತ ಇನ್ನೂ ಶುರು ಮಾಡಿಲ್ಲ, ಆದರೆ ಕೆಲವು ಚೇಂಜಸ್ಸು ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸ್ಟ್ರಿಕ್ಟಾಗಿ ಡಯಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಫಂಕ್ಷನ್ಗಳು ಮತ್ತು ಮನೆಗೆ ಬರೋದು, ಮತ್ತು ನಾವು ಮುಂದಿನ ತಿಂಗಳು ಎಲ್ಲೆಲ್ಲೋ ಹೋಗೋ ಪ್ರೋಗ್ರಾಮ್ಗಳೆಲ್ಲ ಇದೆ. ಹಾಗಾಗಿ ಅದಕ್ಕೋಸ್ಕರ ಮನೆಯಲ್ಲೇ ಪೋರ್ಷನ್ ಕಂಟ್ರೋಲು ಮತ್ತು ಕೆಲವು ಏನೇನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾಯಿದ್ದೀನಿ. ಅದರಲ್ಲೇ ಸುಮಾರಷ್ಟು ಬದಲಾವಣೆ ಆಗಿದೆ. ನನಗೆ ವೆಯ್ಟ್ ಲಾಸ್ ಕೂಡ ಆಗಿದೆ. ಪೋರ್ಷನ್ ಕಂಟ್ರೋಲ್ ಮಾಡಿನೇ ನನಗೆ ಆಲ್ಮೋಸ್ಟ್ 1.5 kg ವೆಯ್ಟ್ ಲಾಸ್ ಆಯಿತು. ಮತ್ತು ಸಕ್ಕರೆನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಒಂದೇ ಒಂದು ಕಾಫಿ ಅದನ್ನು ಕುಡಿದೇ ಇರೋಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದೇ ಒಂದು ಕಾಫಿನ ಪ್ರತಿದಿನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮ್ಮಲ್ಲಿ ಕೆಲವರು ಕೇಳ್ತಿದ್ರಿ ಅಲ್ವಾ, ವೆಯ್ಟ್ ಲಾಸ್ ಜರ್ನಿ ಯಾವಾಗ ಮಾಡ್ತೀರಾ, ಪ್ಲೀಸ್ ಅಪ್ಡೇಟ್ ಮಾಡಿ ಅಂತ. ಹಾಗಾಗಿ ಹೇಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಅಂತ ಪ್ರಾಪರಾಗಿ ಇನ್ನೂ ಶುರು ಮಾಡಿಲ್ಲ ನಾನು, ಆದರೆ ಈ ಥರ ಪೋರ್ಷನ್ ಕಂಟ್ರೋಲ್ ಪ್ಲಸ್ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ದೀನಿ. ಅದರಲ್ಲೇ ನಿಮಗೆ ಸಾಕಷ್ಟು ರಿಸಲ್ಟ್ಸ್ ಬರುತ್ತೆ, ಆದರೆ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದ್ರೆ. ಮತ್ತು ಇಲ್ಲಿ ಎಲ್ಲರೂ ಕಾಫಿ, ಬಜ್ಜಿ, ಬೋಂಡ ಎಲ್ಲ ತಿಂತಾ ಕೂತಿದ್ದೀವಿ. ಸಮನ್ವಿಗೆ ಬೂಸ್ಟು, ನನಗೆ ಕಾಫಿ, ಜಾನುಗೆ ಟೀ ಎಲ್ಲ ಕುಡಿತಾ ಕೂತಿದ್ದೀವಿ. ನಮ್ಮ ಗುಂಡಣ್ಣಂಗೆ ಮಾತ್ರ ಪಾಪ ಏನೂ ಇಲ್ಲ, ನೋಡುತ್ತೆ ಅದು ನಾವು ತಿನ್ನೋದೇನೆ. ಸರಿ ತಗೋ ಅಂತ ಕೈ ಕೊಟ್ಟರೆ ಬಾಯಿಗೆ ಹಾಕ್ಕೊಳ್ಳಲ್ಲ, ಪೂರ್ತಿ ಚೂರು ಮಾಡಿ ಕೆಳಗೆ ಹಾಕ್ತಾನೆ ಅಷ್ಟೇ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ಇನ್ನೂ ಎಂಡ್ ಆಗಲ್ಲ. ಲಾಸ್ಟಲ್ಲಿ ನಮ್ಮ ಗುಂಡಣ್ಣ ಸಮನ್ವಿ ಇಬ್ಬರು ಆಟ ಆಡೋದು ಮಾತಾಡೋದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಅದನ್ನು ಮಿಸ್ ಮಾಡಿದೆ ನೋಡಿ. ಸರಿನಾ? ಖಂಡಿತ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಆ ಕ್ಲಿಪ್ಪಿಂಗ್ ನೋಡಿದ್ರೆ. ಮತ್ತು ಏನಿಲ್ಲ, ಒಂದು ಸಿಂಪಲ್ ಮಳೆಯ ಸಂಜೆ ವಿಡಿಯೋ ಆಗಿತ್ತು ಅಷ್ಟೇ ಇದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಆಯಿತಾ, ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ. ನಾನು ಕೂಡ ನಿಮ್ಮೆಲ್ಲರೂ ಕಮೆಂಟ್ಸ್ ಓದೋದಕ್ಕೆ ಅಂತಲೇ ಕಾಯ್ತಾ ಇರ್ತೀನಿ. ಸರಿ, ಮತ್ತು ಈಗ ನೋಡಿ ಇವರಿಬ್ಬರು ಹೇಗೆ ಆಟ ಆಡ್ತಿರ್ತಾರೆ ಅಂತ. Okay, Gunda. Hero. Okay. High five. High five. Sack. Deal. No, deal. Okay, deal. Okay. Deal. High five. Innocently high five. High five. Okay, innocently deal. Deal. Family.